ಇದರ ನಡುವೆ ನಮ್ಮ ಮಯಾಂಕ್ ಅಗರ್ವಾಲ್ 1 ಕೋಟಿ ಮೂಲ ಬೆಲೆಯನ್ನ ಇಟ್ಕೊಂಡ್ ಬಂದಿದ್ರು. ಅವರು ಕೂಡ ಅನ್ಸೋಲ್ಡ್ ಆಗಿದ್ದಾರೆ. ಇದು ನಮಗೆ ನಿಜಕ್ಕೂ ಕೂಡ ಕನ್ನಡಿಗರಿಗೆ ಗಾಯದ ಮೇಲೆ ಬರೆ ಎಳೆದಂತೆ. ಇದು ಇಂಥ ಟ್ಯಾಲೆಂಟ್ ಆಟಗಾರನನ್ನ ಯಾಕೆ ತೆಗೆದುಕೊಂಡಿಲ್ಲ ಯಾರು? ಅಟ್ ಲೀಸ್ಟ್ ನಮ್ಮ RCB ಅವ್ರು ನೋಡಬಹುದಾಗಿತ್ತಲ್ಲ. 1 ಕೋಟಿ ವರ್ತ್ ಸರ್. 1 ಕೋಟಿ ವರ್ತ್ ಅಂದಲ್ಲ, ಎಷ್ಟಕ್ಕೆ ಆಗ್ಲಿ ಇಸ್ ದ ವರ್ತ್ ಪ್ಲೇ. ಹೌದು, ತುಂಬಾ ಹೇಳ್ಬೇಕಂತಂದ್ರೆ ಸಿಚುಯೇಷನ್ ನೋಡಿ, ಹೌದು, ಸಿಚುಯೇಷನ್ ನೋಡಿ ಆಡುವ ಆಟಗಾರರು ಇನ್ನೊಬ್ರಿಲ್ಲ. ಅಂದ್ರೆ T20 ಅಂದ್ರೆ ಹೊಡಿ ಬಡಿ ಅನ್ನೋ ಪ್ಲೇಯರ್ಸ್ ಗಳ ಮಧ್ಯೆ ಹೌದು, ಮಯಾಂಕ್ ಅಗರ್ವಾಲ್ ಸ್ಪೆಷಾಲಿಟಿ ಏನಂತಂದ್ರೆ ಸಿಚುಯೇಷನ್ ಅನ್ನ ನೋಡಿ ಆಡ್ತಾರೆ. ಹೌದು. ಪಂಜಾಬ್ ಟೀಮಲ್ಲಿ ಮಯಾಂಕ್ ಅಗರ್ವಾಲ್ ಮತ್ತು ರಾಹುಲ್ ಕೂಡ ಇದೇ ಟೀಮಲ್ಲಿ ಆಡ್ತಾ ಇದ್ದವರು ಹೌದು ಒಂದು ಕಾಲದಲ್ಲಿ. ಅದು ಏನಕ್ಕೆ RCB ಅವ್ರು ಇಂಟ್ರೆಸ್ಟ್ ಕೊಡೋದಿಲ್ವ ಗೊತ್ತಿಲ್ಲ. ಆಮೇಲೆ ನೀವು ಅಗರ್ವಾಲ್ ಅಂತ ಹೆಸರು ಕೇಳ್ತಿದಂಗೆ ಇವ್ರು ಕನ್ನಡದವ್ರು ಅಲ್ವೇನೋ ಅಂತ ಅನ್ಸುತ್ತೆ. ಅದ್ಭುತ ಕನ್ನಡ ಮಾತಾಡ್ತಾರೆ, ಅದ್ಭುತ ಕನ್ನಡ ಗೀತೆಗಳನ್ನ ಹಾಡ್ತಾರೆ, ಅದ್ಭುತ ಕನ್ನಡ ಸಾಹಿತ್ಯದ ಬಗ್ಗೆ ಗೊತ್ತು ಅವ್ರಿಗೆ. ಅವ್ರ ತರ ಕೂತ್ಕೊಂಡು ಏನಾದ್ರು ಇಂಗ್ಲಿಷಲ್ಲಿ ಮಾತಾಡೋದಕ್ಕೆ ಹೋದ್ರೆ ಫಸ್ಟ್ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳುವ ಛಾತಿ ಇರ್ತಕ್ಕಂಥವ್ರು. ಯಾರು? ನಿಮ್ಗೆ ಕನ್ನಡ ಗೊತ್ತಿದೆ, ನೀವು ಇಂಗ್ಲಿಷಲ್ಲಿ ಮಾತಾಡ್ತೀರಿ ಅಂತಂದ್ರೆ ಕನ್ನಡದಲ್ಲಿ ಮಾತಾಡ್ರಿ ಅಂತ ಹೇಳ್ತಾರೆ. ಓ ಮೈ ಗಾಡ್. ಅಪ್ಪಟ ಕನ್ನಡದ ಅಭಿಮಾನಿ ಮತ್ತು ಅಪ್ಪಟ ರಾಜ್ಕುಮಾರ್ ಅಭಿಮಾನಿ. ವಾವ್, ಗ್ರೇಟ್. ರಾಜ್ಕುಮಾರ್ ಅಭಿಮಾನಿ ಅಂತ ಅಂದ್ಕೂಡ್ಲೆ ಕನ್ನಡದವ್ರಿಗೆ ಒಂದ್ ಸ್ವಲ್ಪ ಸ್ಪೆಷಲ್ ಲವ್ ಇರುತ್ತೆ. ತುಷಾರ್ ದೇಶಪಾಂಡೆ ಯಾರ ಪರವಾಗಿ ಹೋಗ್ತಾರೆ ಹಾಗಾದ್ರೆ? ಟೀಮ್ ಇಂಡಿಯಾದ ಒಬ್ಬ ಪ್ರತಿಭಾವಂತ ವೇಗದ ಬೌಲರ್, ಡೆತ್ ಓವರ್ ನಲ್ಲಿ ಬಹಳ ಅದ್ಭುತವಾಗಿ ಬೌಲಿಂಗ್ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿದ್ದಾರೆ ತುಷಾರ್ ದೇಶಪಾಂಡೆ. ಆರ್ಮ್ ಮೀಡಿಯಂ ಪೇಸ್ ಬೌಲರ್. ಹೌದು. ಮತ್ತು ಈ ತುಷಾರ್ ದೇಶಪಾಂಡೆ ಭವಿಷ್ಯದ ಟೀಮ್ ಇಂಡಿಯಾದ ಆಸ್ತಿ. ಹೌದು, 100%. ಆದ್ರೆ ಫಿಟ್ನೆಸ್ ವಿಚಾರ ಎಲ್ಲೊಂದ್ ಕಡೆ ಪದೇ ಚರ್ಚೆ ಆಗ್ತಾ ಇರುತ್ತೆ ಸರ್. ತುಷಾರ್ ದೇಶಪಾಂಡೆ ಅವರ ಇದು ನೋಡಿದ್ರೆ ಆಲ್ರೆಡಿ 29 ವರ್ಷ. ಸ್ಪೀಡ್ ಫಾಸ್ಟ್ ಬೌಲರ್ ಗಳಿಗೆ 29 ವರ್ಷ ಇಸ್ ದ